ಈಗ ಕಣ್ಣು ಓಪನ್ ಮಾಡು. ಟ್ಯಾನ್ ಟ್ಯಾನ್. ಹೇಗಿದೆ? ಏನ್ರಿ ಇದು? ಮೂಲಂಗಿ ಸಾರು. ನೋಡಿದ್ರೆ ಕಾಣ್ತಿಲ್ವೇನೆ? ನಿನ್ ಗಂಡ ನಿನಗೆ ಅಂತ ತಂದಿರೋ ಕಾಸ್ಟ್ಲಿ ಡೈಮಂಡ್ ರಿಂಗು. ಡೈಮಂಡ? ಇದನ್ನ ಮಾವನ್ ದುಡ್ಡಲ್ಲಿ ತಂದ್ರಾ? ನಾನು ಯಾಕೆ ಅಪ್ಪನ ದುಡ್ಡಲ್ಲಿ ತರಲಿ? ನಿನ್ ಗಂಡ ಆಫೀಸ್ ಕೆಲಸ ಮಾಡ್ತಿದ್ದಾನೆ, ಸ್ಯಾಲ್ರಿ ಬೇರೆ ಬರುತ್ತೆ, ಜೊತೆಗೆ ಹೊಸ ಬಿಸ್ನೆಸ್ ಬೇರೆ ಶುರು ಮಾಡಿದ್ದೀನಿ. ಇದೆಲ್ಲ ಟೋಟಲಿ ಮೈ ಅರ್ನಿಂಗ್. ಯಾವ ಬಿಸ್ನೆಸ್ ಅದು? ನೀನ್ ಅನ್ಕೊಂಡಂಗೆ ಏನು ಇಲ್ವೇ? ನಾರ್ಮಲ್ಲು ಸಣ್ಣ ಇನ್ವೆಸ್ಟ್ಮೆಂಟ್ ಇಂದ ಬಂದಿರೋ ಅಂತ ಪ್ರಾಫಿಟ್ ಇದು. ಇದು ಕ್ಲಬ್ ಕಾಯಿನಾ? ಇದು ಬರೀ ಪ್ರಾರಂಭ ಅಷ್ಟೇ. ನೋಡ್ತಾ ಇರೋ ಇನ್ಮೇಲಿಂದ ನನ್ನ ಚಮಕ್ಕು ನಿನ್ನ ಚಿನ್ನದಲ್ಲಿ ಮುಳುಗಿಸ್ಬಿಡ್ತೀನಿ. ರೀ, ಹಳೆ ಹ್ಯಾಬಿಟ್ಸ್ನೆಲ್ಲ ಶುರು ಮಾಡ್ಕೊಂಡ್ರಾ ಹೇಗೆ? ನಾನು ಕಾರ್ಡ್ಸ್ ಎಲ್ಲ ಆಡೋದು ಬಿಟ್ಟು ತುಂಬಾ ದಿನ ಆಯ್ತು ಗೊತ್ತಾ? ಹೌದಾ? ಹಾಗಿದ್ರೆ ನನ್ನ ಮೇಲೆ ಆಣೆ ಮಾಡಿ ನೋಡೋಣ. ನಾನು ಆಡ್ತಿರೋದು ಕ್ರಿಕೆಟ್ ಅಲ್ವಾ? ಆಣೆ ಮಾಡಿದ್ರೆ ಇವಳೇನು ಸಾಯಲ್ಲ ಬಿಡು. ನಿನ್ ಮೇಲೆ ಆಣೆ ಚಿನ್ನ, ಕಾರ್ಡ್ಸ್ ಆಡಿ ತಂದಿರೋ ಗಿಫ್ಟ್ ಅಲ್ಲ ಇದು. ಹಾಗಾದ್ರೆ ಸರಿ, ನೀವೇ ಇದನ್ನ ನಿಮ್ ಕೈಯಾರ ನನಗೆ ಹಾಕಿ. ಮಲ್ಲಿಕಾ, ಈ ರಿಂಗು ನಿನ್ ಕೈಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಕಣೆ. ನೋಡು, ನಂಗೆ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಬಂತು ಅಂತ ಈ ರಿಂಗ್ ಕೊಡಿಸ್ತಿಲ್ಲ ನಾನು. ನೀನು ತುಂಬಾ ಬದಲಾಗಿದ್ಯಾ, ಅದನ್ನ ನೋಡಿ ನಂಗೆ ತುಂಬಾ ಖುಷಿ ಆಗ್ತಿದೆ ಕಣೆ. ನೀನು ಅಪ್ಪನ್ನ, ಈ ಮನೆಯವ್ರನ್ನ ಎಷ್ಟು ಕನ್ಸರ್ನಿಂದ ನೋಡ್ಕೋತಾ ಇದೀಯಾ. ನಿಧಿನ ಸಂಭಾಳಿಸ್ತಿರೋದು ನೋಡಿದ್ಮೇಲಂತೂ ನೀನೊಂದು ಪರ್ಫೆಕ್ಟ್ ಮದರ್ ಆಗ್ತೀಯ ಅಂತ ಅನಿಸ್ತು. ಅದಕ್ಕೆ ಕಣೆ ಈ ಗಿಫ್ಟು. ಥ್ಯಾಂಕ್ಸ್ ರೀ. ನನ್ನ ಸ್ವಭಾವನೇ ಹೀಗೆ. ಆದ್ರೆ ಏನೇನೋ ತಲೆಗೆ ಹಚ್ಕೊಂಡು ಸ್ವಲ್ಪ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೆ ಅಷ್ಟೇ. ನೀನು ಯಾವಾಗ್ಲೂ ಹಿಂಗೆ ಇರು. ಬೈ ದ ವೇ, ನನ್ನ ಯಾವಾಗ ಪರ್ಫೆಕ್ಟ್ ಫಾದರ್ ಮಾಡ್ತೀಯಾ? ಛೀ, ಹೋಗ್ರಿ. ಸರಿ, ನಂಗೆ ಇವಾಗ ರಿಕವರಿ ಕೆಲಸ ಇದೆ, ನಾನು ಹೋಗ್ಬಿಡ್ತೀನಿ. ಹಾ, ಬಾಯ್ ಮಲ್ಲಿ. ಬಾಯ್. ಅಪ್ಪ, ಇದು ನಿಮ್ಮ ಅಳಿಯ ಕೊಡ್ಸಿರೋ ಗಿಫ್ಟು. ಡೈಮಂಡ್ ರಿಂಗು ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗಂತೂ ಇವತ್ತು ತುಂಬಾ ಖುಷಿ ಆಯ್ತು. ಅಪ್ಪ, ನೀವ್ ಹೇಳಿದ ಐಡಿಯಾ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ.
ಎಷ್ಟೊತ್ತಾಗ್ಬೋದು? ವೇಟ್ ಮಾಡಿ ಮೇಡಮ್, ಹೇಳ್ತೀನಿ. ಮೇಡಮ್ ಶಾರ್ಪ್ 9 ಗಂಟೆಗೆ ಬರೋಕೆ ಹೇಳಿದ್ರು. ಹೌದು ಗೊತ್ತಾಯ್ತು, ಸ್ವಲ್ಪ ಹೊತ್ತು ವೇಟ್ ಮಾಡಿ, ಇನ್ನೇನು ಬಂದ್ಬಿಡ್ತಾರೆ. ಶೋರ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯಾರು ಇವರೆಲ್ಲ? ಸರ್, ಇವರೆಲ್ಲ ಇಂಟರ್ವ್ಯೂಗೆ ಬಂದಿರೋ ಕ್ಯಾಂಡಿಡೇಟ್ಸ್. ಮತ್ತೆ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಸರ್, ಕಾವೇರಿ ಮೇಡಮ್ ಇಂಟರ್ವ್ಯೂ ತಗೋಬೇಕಿತ್ತು, ಬಟ್ ಕಾವೇರಿ ಮೇಡಮ್ ಇನ್ನೂ ಬಂದಿಲ್ಲ ಸರ್. ವಾಟ್? ಕಾವೇರಿ ಇನ್ನೂ ಆಫೀಸಿಗೆ ಬಂದಿಲ್ವಾ? ಇಟ್ಸ್ ಆಲ್ರೆಡಿ 10:30. ಗೊತ್ತಿಲ್ಲ ಸರ್, ಯಾವಾಗಲೂ ಇಂಟರ್ವ್ಯೂ ಇದ್ರೆ 8:30ಗೆಲ್ಲ ಬರ್ತಾ ಇದ್ರು. ಕಾವೇರಿ ಬಂದ್ಮೇಲೆ ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಕಾವೇರಿ ಯಾಕೆ ಇಷ್ಟೊತ್ತಾದರೂ ಆಫೀಸಿಗೆ ಬಂದಿಲ್ಲ? ಲೇಟ್ ಆಗುತ್ತೆ ಅಂತ ನನಗೊಂದು ಮಾತು ಇನ್ಫಾರ್ಮ್ ಮಾಡಿಲ್ಲ. ಎಲ್ಲೋಗಿರ್ಬೋದು? ನನ್ನ ಬಂಗಾರ ನನಗಿಂತ ಮುಂಚೆ ಇಷ್ಟೊತ್ತಿಗೆಲ್ಲ ಆಫೀಸಿಗೆ ಬರಬೇಕಾಗಿತ್ತಲ್ಲ. ಆ ಅಮೇರಿಕಾ ಬಾಯ್ ಆಕಾಶ್ನೇನಾರ ಮೀಟ್ ಮಾಡಕ್ಕೆ ಹೋಗ್ಬಿಟ್ಲಾ? ಕಾವೇರಿ, ಈ ಸೀರೆಲ್ ನೀನೆಷ್ಟು ಮುದ್ದ ಕಾಣ್ತಿದೆ ಗೊತ್ತಾ? ಅಮ್ಮ ನಿನ್ಗೆ ಒಳ್ಳೆ ಸೀರೆನೇ ಸೆಲೆಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಆದ್ರೆ ಅಮ್ಮ ನನ್ಗೊಂದು ಡೌಟು. ಗುರುಗಳ ಹತ್ರ ಡೇಟ್ ಮಾತ್ರ ಕೇಳೋದಿಕ್ಕೆ ಕಾವೇರಿನ ಇಷ್ಟೊಂದು ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾ? ನಮ್ ಸಂಪ್ರದಾಯಕ್ಕೆ ತಕ್ಕಂಗೆ ಕೆಲವೊಂದು ಆಚಾರ ವಿಚಾರ ಅನ್ನೋದಿರುತ್ತೆ. ಯಾಕೆ ಏನು ಅಂತ ಪ್ರಶ್ನೆ ಮಾಡೋದ್ ಬಿಟ್ಟು ಅದನ್ನ ಪಾಲಿಸ್ಬೇಕಷ್ಟೆ. ಅದು ಸರಿ ಅಮ್ಮ, ಆದ್ರೆ ಅದಕ್ಕಂತ ಒಂದು ರೀಸನ್ ಇರ್ಬೇಕಲ್ವಾ? ನೋಡು ಪೂರ್ಣಿ, ನಮ್ ಹಿರಿಯರು ಯಾವುದೇ ಒಂದು ನಿಯಮ ಮಾಡಿದ್ರು ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಅದನ್ನ ಪಾಲಿಸೋದ್ರಿಂದ ಒಳ್ಳೇದಾಗತ್ತೆ ವಿನಃ ಕೆಟ್ಟದಂತೂ ಆಗಲ್ಲ. ಒಟ್ನಲ್ಲಿ ದೊಡ್ಡೋರ್ ಹೆಸರಲ್ಲಿ ನಮ್ನ ನೀನ್ ಸಿಕ್ಕಾಕ್ಸ್ತ್ಯಾ. ಸೀರೆ ಕೊಟ್ಟಿರೋದ್ ನಾನು, ಉಟ್ಕೊಂಡಿರೋದು ನಮ್ ಕಾವೇರಿ. ನಿಂದೇನೇ ಮಧ್ಯ ಸಂಕಟ? ಸುಮ್ನೆ ಬಾ. ಅಮ್ಮ, ನನ್ ಕೈಲಿ ಆಗ್ತಿಲ್ಲ. ಕಾವೇರಿ, ನಿನ್ ಹತ್ರ ಅಷ್ಟು ದೊಡ್ಡ ಕಾರ್ ಇಟ್ಕೊಂಡು 1.5 ಕಿಲೋಮೀಟರ್ ನನ್ನನ್ನು ಅಮ್ಮನ ನಡ್ಸ್ಕೊಂಡ್ ಬರ್ತಿದ್ಯಲ್ಲ, ಇದು ಸರಿನಾ? ಕಾರಲ್ಲಿ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಗುರುಗಳು ನೋಡಿ ಡೇಟ್ ಫಿಕ್ಸ್ ಮಾಡಿ ವಾಪಸ್ ಮನೆಗೆ ಹೋಗ್ಬೋದಿತ್ತು. ಪೂರ್ಣಿ, ಕಾರ್ ಇರೋದು ಆಫೀಸ್ ಯೂಸ್ಗೆ, ಪರ್ಸನಲ್ ಯೂಸ್ಗಲ್ಲ. ಒಂದು ದಿನ ಪರ್ಸನಲ್ ಕೆಲ್ಸಕ್ಕೆ ಯೂಸ್ ಮಾಡಿದ್ರೆ ಏನೂ ಆಗಲ್ಲ. ನೀನ್ ಇಷ್ಟೆಲ್ಲ ರೂಲ್ಸ್ ಫಾಲೋ ಮಾಡಿದ್ರೆ ತುಂಬಾ ಕಷ್ಟ. ಕಷ್ಟ ಆದ್ರೂ ಪರವಾಗಿಲ್ಲ, ನನಗೆ ರೂಲ್ಸೇ ಮುಖ್ಯ. ನಮ್ಮ ಅನುಕೂಲಕ್ಕೆ ಇಲ್ಲದೆ ಇರೋ ನಿಯಮಗಳನ್ನ ಫಾಲೋ ಮಾಡಿ ಏನ್ ಯೂಸು? ಇವಳೊಬ್ಳು ಎಲ್ಲ ಕೆಲಸ ಕೆಡೋ ತರ ಮಾಡ್ತಾ ಇದ್ದಾಳೆ. ಮೊದ್ಲೇ ಕಾವೇರಿಗೆ ಮೂಗಿನ ತುದಿ ಕೋಪ. ಏನಾದ್ರೂ ಕೋಪ ಮಾಡ್ಕೊಂಡು ಇಲ್ಲಿಂದ ಹೋಗ್ಬಿಟ್ರೆ ಏನ್ ಮಾಡೋದು? ಪೂರ್ಣಿ, ಮನೆಗೆ ವಾಪಸ್ ಹೋಗೋವಾಗ ನಾನು ಆಟೋದಲ್ಲಿ ಕರ್ಕೊಂಡು ಹೋಗ್ತೀನಿ. ಈಗ ಬಾಯಿ ಮುಚ್ಕೊಂಡ್ ಬಾ. ಅಮ್ಮ, ನೀನ್ ಅಳಿಯ ಕಾಲ್ ಮಾಡ್ತಿದ್ದಾರೆ, ಇರು, ಏನಂತ ಕೇಳ್ತೀನಿ. ಹಲೋ ಪೂರ್ಣಿ, ಎಲ್ಲಿದ್ಯಾ? ನಾನು, ಅಮ್ಮ ಮತ್ತೆ ಕಾವೇರಿ ಗುರುಗಳ ಹತ್ರ ಕಾವೇರಿ ನಿಶ್ಚಿತಾರ್ಥ ಮತ್ತೆ ಮದ್ವೆಗೆ ಡೇಟ್ ಫಿಕ್ಸ್ ಮಾಡ್ಸಕ್ ಹೋಗ್ತಿದೀವಿ.